ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದೊಳಗೆ ಹೋಮ್ ಮೇಡ್ ಫ್ರೈಡ್ ರೈಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೈತೆ ಬರ್ರಿ. ಈರುಳ್ಳಿ, ಬೀನ್ಸ್, ಬಟಾಣಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಗಜ್ಜರಿ, ಕ್ಯಾಪ್ಸಿಕಮ್, ಫ್ಲವರ್, ಪೊಟ್ಯಾಟೊ ಇವನ್ನೆಲ್ಲನೂ ಸಣ್ಣಗೆ ಹೆಚ್ಚಿಟ್ಕೊಂಡೈತಿ ನೋಡ್ರಿ. ಇಷ್ಟು ಐಟಮ್ಸ್ ಅದಾವೆ. ನೀವು ಫಸ್ಟ್ ಇವನ್ನೆಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೋಬೇಕು. ಆಮೇಲೆ ಒಂದು ಬಾಳ್ಗೆ ತಗೊಂಡು ಎಣ್ಣೆ ಕಾಸಕ್ಕೆ ಇಟ್ರಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ರಿ, ಕ್ಯಾಪ್ಸಿಕಮ್, ಹಸಿಮೆಣಸಿನ್ಕಾಯಿ, ಗಜ್ಜರಿ, ಬೀನ್ಸ್, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಚಂದ ಮಿಕ್ಸ್ ಮಾಡ್ಕೊರಿ. ಎಣ್ಣೆ ಒಳಗೆ ಚಂದಾಗ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಫ್ಲವರ್, ಪೊಟ್ಯಾಟೊ ಎಣ್ಣೆ ಒಳಗನ ಎಲ್ಲ ತರಕಾರಿನೂ ಫ್ರೈ ಮಾಡ್ಕೋಬೇಕು. ಹಸಿ ಬಟಾಣಿ ಹಾಕ್ತೈತೆ ನೋಡ್ರಿ, ಅವನು ಫ್ರೈ ಮಾಡ್ಕೊರಿ. ಈ ಎಲ್ಲ ತರಕಾರಿನೂ ಎಣ್ಣೆ ಒಳಗೆ ಬೇಯಿಸ್ಬೇಕು. ಯಾರ್ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಖಡಕ್ ಮಂದಿ ಸವಿ ರುಚಿ ಈ ಚಾನಲ್ನಲ್ಲಿ ಜಾಸ್ತಿ ಉತ್ತರ ಕರ್ನಾಟಕದ ರೆಸಿಪಿಗಳನ್ನು ಅದಾವು. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ಸರ್ಚ್ ಮಾಡ್ಕೊಂಡು ನೋಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಪುದೀನ ಎಲೆ ಹಾಕ್ತಿದ್ದೀನಿ. ಮತ್ತು ಗರಂ ಮಸಾಲ, ಧನಿಯಾ ಪೌಡರ್ ಎಲ್ಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಒಳಗೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕು. ಈಗೆಲ್ಲ ಕರೆಕ್ಟಾಗಿ ಎಲ್ಲ ತರಕಾರಿ ಬೆಂದವು. ನಾವು ವೈಟ್ ರೈಸ್ ಮೊದಲು ಮಾಡಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿರಿ, ನೀವು ಹೊರಗಡೆ ಎಲ್ಲೋ ತಿಂದು ಹೆಲ್ತ್ ಹಾಳು ಮಾಡ್ಕೊಳ್ಳೋಕ್ಕಿಂತ ಮನ್ಯಾಗನ ಹಿಂಗೆ ಟೇಸ್ಟಿಯಾಗಿ ಮಾಡಿಕೊಂಡು ತಿನ್ಕೋಬೋದು. ಹೆಲ್ದಿ ಫುಡ್ಡು ಮನ್ಯಾಗ ಮಾಡಿದ ಫುಡ್ಡನ್ನು ಬೆಸ್ಟ್. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹೋಮ್ ಮೇಡ್ ಫ್ರೈಡ್ ರೈಸ್ ರೆಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.